ವಸಂತಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು, ಮಂಗಳವಾಗಿ ಮೊಳಗಲೇಬೇಕು. ಎಲ್ಲರೂ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ, ನನಗೆ ಹಾಡಕ್ಕೆ ಬರಲ್ಲ, ಭಾಳ ಕೆಟ್ಟದಾಗಿ ಆಡಿದ್ದೀನಿ ಅಂತ ಗೊತ್ತಿದೆ, ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲರೂ ನನ್ನ ತಂಗಿ ವಿಡಿಯೋಗೋಸ್ಕರ ಕಾಯ್ತಿದ್ದೀರಿ ಅಂತ ನನಗೆ ಗೊತ್ತಿತ್ತು. ತುಂಬ ಲೇಟಾಗಿ ಸ್ವಲ್ಪ 2-3 ದಿವಸ ಲೇಟಾಗಿ ವಿಡಿಯೋ ಮಾಡ್ತಿದ್ದೀನಿ, ಎಡಿಟ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಹುಷಾರಿರಲಿಲ್ಲ, ಊರಿಗೆ ಹೋಗಿ ಬಂದೆಲ್ಲ ಸುಸ್ತಾಗಿತ್ತು. ಹಾಗಾಗಿ ಇವತ್ತು ವಿಡಿಯೋ ಮಾಡಾಕ್ತಿದ್ದೀನಿ, ಕ್ಷಮೆ ಇರಲಿ. ಮೂವರ ಮದುವೆ ಇದ್ದಿದ್ದು 3ನೇ ತಾರೀಕಿಗೆ, ನಾವು ಹೋಗಿದ್ದು 1ನೇ ತಾರೀಕಿಗೆ ಶನಿವಾರ ಹೋಗಿದ್ವಿ. ಎಲ್ಲರೂ ಭಾನುವಾರ ಬೆಳಿಗ್ಗೆ ಶಾಸ್ತ್ರ ಎಲ್ಲ ಶುರುವಾಯಿತು. ಬೆಳಿಗ್ಗೆ ಎದ್ಬಿಟ್ಟು ನೀಟಾಗೆಲ್ಲ ಕಸ ಗುಡಿಸ್ಬಿಟ್ಟು ಸಗಣಿ ಸಾರಿಸಿ ರಂಗೋಲಿ ಬಿಟ್ಟು, ನೋಡಿರಿ ಹೇಗಿದೆ ರಂಗೋಲಿ. ದಯವಿಟ್ಟು ಕಮೆಂಟ್ ಮಾಡ್ಬೇಕು ನೀವು ರಂಗೋಲಿ ಹೇಗಿತ್ತಂತ. ನಾನೇ ಬಿಡಿಸಿರೋದು. ಇಲ್ಲಿ ನೋಡಿರಿ ನನ್ನ ಮಗ ಬೆಳಗ್ಗೆನೇ ಫುಲ್ಲು ರೆಡಿ ಆಗಿಬಿಟ್ಟು ಹೆಂಗೆ ಫೋಸ್ ಕೊಡ್ತಿದ್ದಾನೆ. ಎಲ್ಲ ಮದುಮಗ ಅಥವಾ ಮದುಮಗಳಿಗೆ ನಾಳೆ ತಾಳಿ ಆಗುತ್ತೆ ಅನ್ನೋಷ್ಟರಲ್ಲಿ ಇವತ್ತಿನ ದಿವಸ ಗಲ್ಲೆ ನೀರಂತ ಹಾಕಿಸ್ಕೊಂಬರ್ತಾರೆ. ಅದು ಮನೆ ದೇವ್ರ ಹತ್ರ ಹೋಗ್ಬಿಟ್ಟು, ನಮ್ಮ ಚಿಕ್ಕಮ್ಮನ ಮನೆ ದೇವರು ಉಚ್ಚಂಗಿ ದುರ್ಗ ಅಂತಂದು ಹೇಳ್ಬಿಟ್ಟು ಅಲ್ಲಿ ಹೋಗಿ ಗಲ್ಲೆ ನೀರು ಹಾಕಿಸ್ಕೊಂಬರಕ್ಕೆ ಹೋಗಿದ್ರು ನಮ್ಮ ತಂಗಿ ಮತ್ತು ನಮ್ಮ ತಮ್ಮ. ನನ್ನ ಮಗನೂ ಕೂಡ ಹೋಗಿದ್ದ, ಅದಕ್ಕೆ ಅಷ್ಟೊಂದು ಫೋರ್ಸ್ ಕೊಡ್ತಿದ್ದಾನೆ ಬೆಳಗ್ಗೆನೇ. ಇಲ್ಲಿ ನೋಡಿ ಅವನು ಅಲ್ಲಿಗೆ ಹೋಗಿದ್ದಾನೆ. ಇವರೆಲ್ಲ ನಮ್ಮ ಅಣ್ಣನ ಮಗಳು ಮತ್ತು ನನ್ನ ಮಗ, ನಮ್ಮ ಅಕ್ಕನ ಮಗ ಎಲ್ಲ ನೀರಲ್ಲಿ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಫುಲ್ಲು ಹ್ಯಾಪಿ. ನನ್ನ ಮಗನಿಗಂತೂ ಕೆಳಗಡೆ ಬಂದುಬಿಟ್ಟಿದ್ದೆ. ನಾನು ಅಷ್ಟು ಖುಷಿ ಆಗಿಬಿಟ್ಟಿದೆ ಅವನಿಗೆ. ಇಲ್ಲಿ ಮನೇಲಿ ಇದು ಬೋರ್ ಆಗಿಬಿಟ್ಟಿದೆ ಅವನಿಗೆ. ಈ ಥರ ನೀರಲ್ಲೇ ಇರಬೇಕು ಅವನು, ಚೆನ್ನಾಗಿ ಆಟ ಆಡ್ತಾ ಇರಬೇಕು ಆ ಥರ. ಅದಾದಮೇಲೆ ಬೆಳಗ್ಗೆನೇ 10 ಗಂಟೆ ಅಷ್ಟರಲ್ಲಿ ಗಲ್ಲೆ ನೀರು ಹಾಕಿಸ್ಕೊಂಬಂದಾದಮೇಲೆ ಅಲ್ಲೇ ಮದುಮಗಳು ಮಾಡಿ ಕಳಿಸ್ತಾರೆ. ಫಸ್ಟಲ್ಲಿ ಕಂಕಣ ಎಲ್ಲ ಕಟ್ಬಿಟ್ಟು ಮದುಮಗಳನ್ನ ಮಾಡಿ ಕಳಿಸ್ತಾರೆ. ನೆಕ್ಸ್ಟು ನಾವಿಲ್ಲಿ ಬಳೆ ಶಾಸ್ತ್ರ ಮಾಡ್ತೀವಿ. ನೋಡಿ ಹೇಗಿದೆ, ಬಳೆ ಎಲ್ಲ ಹಾಕಿಸ್ಕೊಂಡಿದ್ದಾಳೆ, ಹೇಗೆ ಕಾಣಿಸ್ತಿದ್ದಾಳೆ ಕಮೆಂಟ್ ಮಾಡಿ. ಮದುವೆ ಅಂತ ಬಂದರೆ ನಾವೆಲ್ಲರೂ ಹೆಣ್ಮಕ್ಳೆಲ್ಲ ಎಷ್ಟು ಖುಷಿ ಅಲ್ವಾ. ಎಷ್ಟೊಂದು ಶಾಸ್ತ್ರಗಳಿರ್ತವೆ, ಎಷ್ಟು ಸಖತ್ತಾಗಿರ್ತವೆ ಶಾಸ್ತ್ರಗಳೆಲ್ಲ. ತುಂಬಾ ಹೆಣ್ಮಕ್ಳಿಗಂತೂ ತುಂಬಾ ಇಷ್ಟ ಆಗುವಂಥ ಶಾಸ್ತ್ರಗಳಿರ್ತವೆ ಮದುವೆಯಲ್ಲಿ. ನೋಡಿ ಎಲ್ಲರೂ ನಾವು, ನಮ್ಮ ಚಿಕ್ಕಮ್ಮ ಬಿಡಲಿಲ್ಲ, ಎಲ್ಲರಿಗೂ 2-2, 3-3 ಡಜನ್ ಎಲ್ಲ ಬಳೆ ಹಾಕಿಸ್ಕೊಬಿಡ್ತು. ಬೇಡ ಬಿಡ್ರಿ, ನಾವೇನು ಮದುಮಕ್ಕಳಲ್ಲ ಅಂದ್ರೂ ಕೇಳಿಲ್ಲ, ಹಾಕಿಸ್ಕೊಡ್ರಿ ಅಂತಂದೇಳಿ ನಮ್ಮ ಅಕ್ಕನೂ ಹಾಕಿಸ್ಕೊಂಡ್ಲು. ಈಗ ನಮ್ಮ ಅತ್ತಿಗೆನೂ ಹಾಕಿಸ್ಕೊಳ್ತಿದ್ದೆ. ನಮ್ಮ ದೊಡ್ಡನೇ ಹೆಂಡ್ತಿ ಇವಳು ಕೂಡ ಸಾಕು ಅನ್ನಂಗೆಲ್ಲ ಬಿಡ್ತಿಲ್ಲ, ಹಾಕು ಅಂತಂದೇಳಿ ನಮ್ಮ ಚಿಕ್ಕಮ್ಮ ಹಾಕಿಸ್ತೀವಿ. ಮತ್ತು ನೋಡಿಲಿ ನಮ್ಮ ಅಣ್ಣನ ಮಗಳು, ದೊಡ್ಡ ಅಣ್ಣನ ಮಗಳು, ಅವಳಿಗೂ ಕೂಡ ಬಿಡ್ತಿಲ್ಲ, ಅವಳು ಕೂಡ ಹಾಕಿಸ್ಕೊಳ್ತಿದ್ದಾಳೆ. ನಮ್ಮ ಅಣ್ಣ ಹೇಳ್ತಿದ್ದಾನೆ, ನಾನು ಎಂತಿದ್ದು ವಿಡಿಯೋ ಮಾಡು ಅಂತಂದೇಳಿ. ಹಾಕಿಸ್ಕೊಂಡಿದ್ದಾಯಿತು, ವಿಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬ ಲೇಟಾಗಿ ಹೋಯಿತು. ಹಾಗಾಗಿ ಮತ್ತೆ ಸಂಜೆ 4 ಗಂಟೆ ಅಷ್ಟೊತ್ತಿಗೆ ನಾವಿಲ್ಲಿ 4 ಗಂಟೆ 5 ಗಂಟೆ ಅಷ್ಟೊತ್ತಿಗೆ ನಾವಿಲ್ಲಿ ಮದುಮಗಳನ್ನ ಮಾಡ್ತಿದ್ದೀವಿ. ನಮ್ಮ ಅಕ್ಕನೇ ನಮ್ಮ ಸುರ್ಗೆಲ್ಲೇ ಕೂತ್ಕೊಂಡಿದ್ಲು ನಮ್ಮ ತಂಗಿ ಜೊತೆಗೆ. ಎಲ್ಲ ಚೆನ್ನಾಗಿ ಅರಶಿನ ಹಚ್ಬಿಟ್ಟು, ಈ ಏನು ಸೆಟ್ ಹಾಕ್ಕೊಂಡಿದ್ದಾಳಲ್ಲ ನಮ್ಮ ತಂಗಿ, ಅದನ್ನು ನಾನೇ ತಂದಿದ್ದು. ಬೇಕಿದ್ದರೆ ಕಮೆಂಟ್ ಮಾಡಿ ಲಿಂಕು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಆದಮೇಲೆ ಎಲ್ಲ ಮುಗಿಸ್ಕೊಂಡು ನಾವು ಗಂಡಿನ ಮನೆ ಹತ್ರ ಹೋದ್ವಿ. ಸ್ವಲ್ಪ ತುಂಬ ಲೇಟೇ ಆಗೋಗಿತ್ತು. ಅವರೆಲ್ಲ ಎಂಗೇಜ್ಮೆಂಟಿಗೂ ಕೂಡ ರೆಡಿ ಮಾಡ್ಕೊಂಡಿದ್ರು. ನಮ್ಮದು ಸ್ವಲ್ಪ ಲೇಟ್ ಆಗೋತು ಶಾಸ್ತ್ರ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲೇ. ಹಂಗೆ ಅಲ್ವಾ ಮದುವೆಯಲ್ಲಿ ಟೈಮಿಂಗ್ಸ್ ಅನ್ನೋದೇ ಇರೋದಿಲ್ಲ. ಬೇಗ ಇಂಥ ಟೈಮಿಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀವಿ, ಆದ್ರೂ ಬೇಗ ಆಗೋದಿಲ್ಲ. ನೋಡಿ ಅಲ್ಲಿ ಹೋದ್ಮೇಲೆ ನಮ್ಮನ್ನು ಎದುರುಗೊಂಡ್ಕೊಂಡ್ರು ಬೀಗರು. ಎದುರುಗೊಂಡ್ಕೊಂಡಾದಮೇಲೆ ನಾವು ಅರಶಿನ ಹಚ್ಬಿಟ್ಟು ಮತ್ತೆ ಇನ್ನೊಂದು ಸತಿ ಅಲ್ಲಿ ನಮ್ಮ ತಂಗಿ ಇದ್ದಾಳಲ್ಲ ಅವ್ರ ರಿಲೇಷನ್ ಇರೋದು, ಮತ್ತು ಇನ್ನೊಂದು ಮದುವೆ ಇತ್ತು, ಆ ಹುಡುಗಿನೂ ಮತ್ತು ಇವಳನ್ನು ಕುಂದರ್ಸ್ಬಿಟ್ಟು ಇನ್ನೊಂದು ಸಲ ದೇವಸ್ಥಾನದಲ್ಲಿ ಎಲ್ಲ ಮದುಮಗಳು ಮಾಡಿ ಆರತಿ ಮಾಡಿದರು. ನಾವು ಕೂಡ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ನಾವು ಬರೋದು ಲೇಟ್ ಆದ್ದರಿಂದ ಅವರು ಓಮಿನಿ ಕಳಿಸಿದ್ರು. ಮತ್ತು ಅರ್ಧ ದಾರಿಗೆ ನಾನು, ನಮ್ಮ ತಂಗಿ, ನಮ್ಮ ಅಕ್ಕ ಮತ್ತು ನನ್ನ ಫ್ರೆಂಡು ಎಲ್ಲ ಬಂದ್ವಿ. ಇನ್ನು ಉಳ್ಕಿದಾರೆಲ್ಲ ಇನ್ನು ಬರ್ತಿದ್ರು. ನಾವಷ್ಟೇ ಎಷ್ಟು ಜನ ಇದ್ವಿ ನಾವಷ್ಟೇ ಹಚ್ಚಿದ್ವಿ ಅರಿಶಿನ. ಅಕ್ಕಿ ಕಾಳು ಹಾಕ್ಬಿಟ್ಟು ಮತ್ತು ಇವಾಗ ನೆಕ್ಸ್ಟಲ್ಲಿ ಮನೆಗೆ ಕರ್ಕೊಂಡೋಗ್ತಾರೆ.
ನನ್ನ ಮಗ ಅಂತೂ ಸುಮ್ಮನೆ ಇರ್ತಿಲ್ಲ. ಫುಲ್ಲು ದೇವಸ್ಥಾನ, ಇಡೀ ದೇವಸ್ಥಾನ ಎಲ್ಲ ತಿರುಗಾಡ್ತಿದ್ದಾನೆ. ಅದು ಮುಟ್ಟೋದು ಇದು ಮುಟ್ಟೋದು, ಎಷ್ಟು ಹಿಡಿದ್ರೂ ಎಷ್ಟು ಎತ್ಕೊಂಡ್ರೂ ಇರ್ತಿಲ್ಲ. ಅವನಿಗೆ ಖುಷಿ ಆಗ್ಬಿಟ್ಟಿದೆ, ಆಟ ಆಡೋಕ್ಕೆಲ್ಲ ತುಂಬ ಖುಷಿ ಆಗ್ಬಿಟ್ಟಿದೆ. ಮಲ್ಕೊಂಡು ಬಂದ ಓಮಿನಿಯಲ್ಲಿ ಇವಾಗ ತುಂಬ ಆಟ ಆಡ್ತಿದ್ದಾನೆ. ಹಾಗಾಗಿ ನಾನು ಶಾಸ್ತ್ರ ಮಾಡೋಕ್ಕಾಯ್ತಿಲ್ಲ ಅಂದರೆ ಯಾವುದೂ ಮಾಡೋಕ್ಕಾಗ್ತಿರ್ಲಿಲ್ಲ ಅವನು ಹತ್ತಿದ್ರೆ. ಬೀಗರು ಕೂಡ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು. ತುಂಬಾ ಲೇಟ್ ಆಯಿತು ಅಂತಂದು ಹೇಳ್ಬಿಟ್ಟು ಅವ್ರೇನು ಸಿಟಿ ಮಿಡಿ ಏನು ಮಾಡಲಿಲ್ಲ. ಎಲ್ಲ ಖುಷಿಯಿಂದನೇ ಕರ್ಕೊಂಡ್ರು, ಖುಷಿಯಿಂದನೇ ಎಲ್ಲನೂ ಮಾಡಿದರು. ಲೇಟ್ ಆದರೂ ಪರವಾಗಿಲ್ಲ, ಆಗುತ್ತೆ ಮದುವೆನಲ್ಲಿ ಅಂತಂದೇಳಿ ಹೀಗೆ ಅರ್ಥ ಮಾಡ್ಕೊಳ್ಳೋರಿದ್ರೆ ಚೆನ್ನಾಗಲ್ವ. ಇವಾಗ ಎಲ್ಲ ಆರತಿ ತಟ್ಟೆ ಎಲ್ಲ ತೊಗೊಂಬಿಟ್ಟು ಮದುಮಗಳು ಎಲ್ಲೆಲ್ಲಿರ್ತಾಳೆ ಅಲ್ಲಿ ಆರತಿ ತಟ್ಟೆ ಇರಲೇಬೇಕಲ್ಲ. ಮತ್ತು ದೇವಸ್ಥಾನದ ಹತ್ರ ಒಂದು ಫೋಟೋ ತೆಗಿಯೋಣ ಅಂತಂದೇಳ್ಬಿಟ್ಟು ನಿಲ್ಲಿಸಿದ್ರು. ಅದೇ ಒಂದು 15 ನಿಮಿಷ ಆಗೋಯ್ತು. ಅಲ್ಲೇ ಒಂದು ಫೋಟೋ ತಗೊಂಬಿಟ್ಟು ಮತ್ತೆ ಮನೆಗೆ ಕರ್ಕೊಂಡೋದ್ರು. ಸೀದಾ ಮನೆಗೆ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ಆ ದೇವಸ್ಥಾನ ಈ ದೇವಸ್ಥಾನ ಅಂತಂದೇಳಿ ಊರಿಡೀ ಸುತ್ತರಿಸ್ಬಿಟ್ರು. ಲಡ್ಡು ನೆತ್ಕೊಂಡು ತಿರುಗಿ ಸಾಕಾಗೋಯ್ತು. ನನಗಂತೂ ಕೈಯೆಲ್ಲ ಬಿದ್ದೋಗಿತ್ತು. ನಾನಂತೂ ಸಾಕಾಗೋಯ್ತು. ನಾನು ಮನೆಗೆ ಬಂದೋಗಿದ್ದೆ. ಮನೆಗೆ ಬಂದಾದಮೇಲೆ ಚೆನ್ನಾಗಿ ಊಟ ಮಾಡಿಕೊಂಡು ನಮ್ಮ ಅಣ್ಣವರೆಲ್ಲ ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಮೇಲಾಗಿದೆ, ಚೆನ್ನಾಗಿತ್ತು. ನಮ್ಮ ತಂಗಿ ಗಂಡಂಗೆ ಡ್ಯಾನ್ಸ್ ಮಾಡೋಕ್ಕೆ ಬರೋದಿಲ್ಲ. ಅವಳಂತೂ ತುಂಬ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾಳೆ, ಸೂಪರಾಗಿ ಡ್ಯಾನ್ಸ್ ಮಾಡ್ತಾಳೆ. ನಾವೆಲ್ಲರೂ ಹೇಳ್ತಿರ್ತೀವಿ, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಯಾಕೆ ಹೋಗಬಾರ್ದು ನೀನು ಅಂತಂದು ಹೇಳ್ಬಿಟ್ಟು. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅವಳು. ಅವನಿಗಂತೂ ಫುಲ್ಲು ಅಪೋಸಿಟ್ ಇಬ್ರಿಗೂ. ಅವನಿಗೆ ಒಂದು ಸ್ಟೆಪ್ಪು ಬರೋದಿಲ್ಲ. ಅದಕ್ಕೆ ಹೇಳ್ಕೊಂಡ್ಬಿಟ್ಟು ಡ್ಯಾನ್ಸ್ ಮಾಡೋಣ ಬಾ ಅಂತ ಕರೀತಿದ್ದಾಳೆ. ಆದರೂ ಅವ್ನು ಬರ್ತಿಲ್ಲ, ನನಗೆ ಬರೋಲ್ಲ ಅಂತಂದು ಹೇಳ್ಬಿಟ್ಟು. ಮನೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಅಷ್ಟೊಂದು ಶಾಸ್ತ್ರ ಮಾಡಿಸ್ಬಿಟ್ರು. ನೆಕ್ಸ್ಟ್ ಆದಮೇಲೆ ಇದು 3 ಗಂಟೆಲಿ ಡ್ಯಾನ್ಸ್ ಮಾಡ್ತಿರೋದು ಎಲ್ಲರೂ. ನನ್ನ ಸಣ್ಣ ಅಣ್ಣನ ನಾವು ತುಂಬಾ ಮಿಸ್ ಮಾಡ್ಕೊಂಬಿಟ್ವಿ. ಅವ್ನು ಹೇಳ್ತಿದ್ದ, ನಮ್ಮ ತಂಗಿಯ ಮದುವೆ ನಾನೇ ಮಾಡ್ತೀನಿ, ಅವ್ರು ತುಂಬ ಬಡವರು, ನಾನೇ ನಿಂತು ಮಾಡ್ತೀನಿ ಅಂತ ಹೇಳ್ತಿದ್ದ. ತುಂಬಾ ಅಂದರೆ ತುಂಬ ಮಿಸ್ ಮಾಡ್ಕೊಂಬಿಟ್ವಿ. ಎಲ್ಲರೂ ಇದ್ದಾರೆ, ಅವನೊಬ್ಬನೇ ಇಲ್ಲ. ಹಾಗೆ ಅಲ್ವಾ, ಯಾರು ಯಾವಾಗ ಇರ್ತಾರೆ ಯಾವಾಗ ಹೋಗ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಹಾಗಾಗಿ ಇರೋವಷ್ಟು ದಿವಸ ಎಲ್ಲರ ಜೊತೆ ಖುಷಿಯಿಂದ ಯಾವುದೇ ದ್ವೇಷ ಇಲ್ದಿರ, ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ, ಎಲ್ಲರ ಜೊತೆ ಚೆನ್ನಾಗಿರಬೇಕು, ನಗ್ನಗ್ತಾ ಇರಬೇಕು, ಯಾರ ಹತ್ರನೂ ಕೆಟ್ಟವನಂತ ಅನ್ನಿಸ್ಕೊಂಡ್ಲೇ ಇಲ್ಲ. ಜೊತೆಗಿದ್ದರು ಸಡನ್ನಾಗಿ ಹೋಗ್ಬಿಟ್ರೆ ಹೇಗೆ ಅನಿಸುತ್ತೆ ಅಲ್ವಾ.